ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೆಸಾರ್ಟ್ ಟು ರಿಕವರಿ. ಈ ವಿಡಿಯೋದಲ್ಲಿ ಬಾಷ್ಪ ಅಥವಾ ಅಶ್ರು ವೇಗಧಾರಣ ಅಂದರೆ ನಮಗೆ ತುಂಬ ಅಳು ಬಂದಾಗ ಅಳುನ ಕಂಟ್ರೋಲ್ ಮಾಡೋದ್ರಿಂದ ನಮ್ಮ ಬಾಡಿ ಮೇಲೆ ಏನೇನು ಎಫೆಕ್ಟ್ ಆಗುತ್ತೆ ಅಂತ ನೋಡೋಣ ಬನ್ನಿ. ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್ ಎಫೆಕ್ಟ್ಸ್ ಆಫ್ ಸಪ್ರೆಷನ್ ಆಫ್ ಅರ್ಜ್ ಆಫ್ ಕ್ರೈಂಗ್ನ ಸಪ್ರೆಸ್ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಈ ಎಲ್ಲ ಸಮಸ್ಯೆಗಳು ಬರ್ಬೋದು. ಲೈಕ್ ಪೀನಸ, ಮೂಗಿನ ಸಮಸ್ಯೆ ಅಥವಾ ನೆಗಡಿ ಆಗುವುದು ಅಥವಾ ಮೂಗು ಕಟ್ಟುವಂಥ ಸಮಸ್ಯೆಗಳು ಬರ್ಬೋದು. ಅಕ್ಷಿರೋಗ, ಕಣ್ಣಿನ ಸಮಸ್ಯೆ, ಶಿರೋರೋಗ, ತಲೆನೋವು ಅಥವಾ ತಲೆಗೆ ಸಂಬಂಧಪಟ್ಟ ರೋಗಗಳು, ಹೃದ್ರೋಗ, ಹೃದಯದ ಮೇಲೆ ಪರಿಣಾಮ ಬೀರ್ಬೋದು. ಮನ್ಯಸ್ತಂಭ, ಕತ್ತಿನಲ್ಲಿ ಸ್ಟಿಫ್ನೆಸ್ ಫೀಲ್ ಆಗ್ಬೋದು. ಲಾಸ್ ಆಫ್ ಅಪೆಟೈಟ್, ಹಸಿವು ಕಡಿಮೆ ಆಗುತ್ತೆ. ಗಿಡಿನೆಸ್, ತಲೆ ಸುತ್ತು ಬರ್ಬೋದು. ಬ್ಲೋಟಿಂಗ್, ಗುಲ್ಮ ಅಥವಾ ಹೊಟ್ಟೆ ಉಬ್ಬರಿಸುವಂಥ ಸಮಸ್ಯೆಗಳು ಬರ್ಬೋದು. ಹೌ ಟು ಮ್ಯಾನೇಜ್ ದೀಸ್ ಪ್ರಾಬ್ಲಮ್ಸ್, ಈ ಥರ ಪ್ರಾಬ್ಲಮ್ಸ್ನ ಹೇಗೆ ನಾವು ಪರಿಹಾರ ಕಂಡ್ಕೋಬೋದು ಅಂದರೆ, ಒಂದು ಪ್ರಾಪರ್ ಸ್ಲೀಪ್ ಮಾಡೋದ್ರಿಂದ ಚೆನ್ನಾಗಿ ನಿದ್ದೆ ಮಾಡಬೇಕು. ಇನ್ನೊಂದು ಡ್ರಿಂಕ್ ಫ್ಲೂಯಿಡ್ಸ್, ದ್ರವ ಪದಾರ್ಥಗಳನ್ನು ಜಾಸ್ತಿ ತಗೋಬೇಕು. ಮತ್ತು ಲಿಸನ್ ಟು ಪ್ಲೆಸೆಂಟ್ ಸ್ಟೋರೀಸ್ ಆರ್ ಟಾಕಿಂಗ್ ವಿತ್ ಯುವರ್ ಲವ್ಡ್ ಒನ್ಸ್. ಪ್ರಿಯ ಕಥಾ ಅಂದರೆ ಮನಸ್ಸಿಗೆ ಇಷ್ಟವಾದ ಕಥೆಗಳನ್ನು ಕೇಳಬೇಕು ಅಥವಾ ನಿಮ್ಮ ಹತ್ತಿರದವರ ಜೊತೆ ಮಾತನಾಡಬೇಕು. ಕ್ರೈಯಿಂಗ್ ಈಸ್ ನಾಟ್ ವೀಕ್ನೆಸ್, ಇಟ್ಸ್ ಹೀಲಿಂಗ್. Follow Resort to Recovery. For more such videos, please subscribe.